ಸರ್ ಈಗೇನ ಕೇಂದ್ರದಲ್ಲಿ ಬಜೆಟ್ ಮಂಡನೆಯನ್ನು ಮಾಡತ್ತಾರು. ಸೊ ಈ ಬಜೆಟಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಏನು ಕೊಲ್ಲಾಪುರದಿಂದ ಬೆಳಗಾಂವರೆಗೆ ಏನು ಹಿಂದೆ ದಿವಂಗತ ಸುರೇಶ್ ಅಂಗಡಿ ಅವರು ಏನು ಆವಾಗ ಒಂದು ಪ್ರಾಜೆಕ್ಟನ್ನು ಇದು ಮಾಡಿದ್ರು. ಸೊ ಅದು ಪ್ರೊಸೆಸ್ ಕೂಡ ಆಗಿತ್ತು, ಆದರೆ ಇನ್ನೂವರೆಗೆ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಈ ಬಜೆಟ್ ಒಳಗೆ ತಕ್ಷಣವೇ ಅದನ್ನು ಕೊಲ್ಲಾಪುರದಿಂದ ಬೆಳಗಾಂವರೆಗೂ ರೈಲು ಮಾರ್ಗವನ್ನು ಚಾಲನೆ ಮಾಡ್ಬೇಕಂತಂದು ನಮ್ಮದು ಒತ್ತಾಯ ಐತಿ. ಮತ್ತೊಂದು ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಯಾಕಂತಂದ್ರೆ ಈಗ ಅದನ್ನು ಯಾಕೆ ಚಾಲನೆ ಮಾಡ್ಬೇಕಂತಂದ್ರೆ ಆ ಕಡೆನೂ ಕೈಗಾರಿಕಾ ಪ್ರದೇಶ ಐತಿ, ಈ ಕಡೆನೂ ಕೈಗಾರಿಕಾ ಪ್ರದೇಶ ಅನ್ನೋ ನಿಟ್ಟಿನೊಳಗೆ ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅನ್ನೋ ಕಾರಣದಿಂದ ಅದನ್ನು ಸ್ಟಾರ್ಟ್ ಮಾಡಬೇಕು. ಮತ್ತೊಂದು ಏನಪ್ಪ ಅಂತಂದ್ರೆ ಈಗ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಯಾಕಂತಂದ್ರೆ ಈಗ ಬಹಳಷ್ಟು ರೀತಿಯಿಂದ ಪ್ರತಿಯೊಂದರಲ್ಲೂ ಪ್ರವಾಹ ಬರಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಏನೇ ಆದ್ರೂ ಕೂಡ ಒಂದು ಬೆಂಬಲ ಬೆಲೆ ಇಲ್ಲ, MSP ಬೆಲೆ ಇಲ್ಲ. ಹಾಗಾಗಿ ರೈತರ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗೈತಿ. ಅದಕ್ಕೆ ರೈತರ ನೆರವಿಗೆ ನಿಲ್ಲಬೇಕಂತ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗೇನು NDRF ಮುಖಾಂತರ ಏನೀಗ ಪ್ರವಾಹ ಪರಿಸ್ಥಿತಿ ಒಳಗೆ ಏನು ಅತಿವೃಷ್ಟಿಗೆ ಮತ್ತು ಅನಾವೃಷ್ಟಿಗೆ ಏನು ಪರಿಹಾರಧನ ಕೊಡ್ತಾರೋ, ಸೊ ಇದು ನಿಯಮಾವಳಿಗಳನ್ನ ಬದಲಾವಣೆ ಮಾಡಿ ಎಲ್ಲ ಮೊತ್ತವನ್ನು ಹೆಚ್ಚಿಗೆ ಮಾಡಬೇಕು. ಯಾಕಂದ್ರೆ ಅದು ಸಾಲ್ತಾ ಇಲ್ಲ. ಹಾಗಾಗಿ ಅದನ್ನು ಚೇಂಜ್ ಮಾಡಿ, ನಿಯಮಾವಳಿಗಳನ್ನ ಚೇಂಜ್ ಮಾಡಿ ಒಂದು ಹೆಚ್ಚಿನ ಮೊತ್ತವನ್ನು ಕೊಡಬೇಕಂತಂದು ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ. ಈಗೇನು ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ವಿಶೇಷವಾಗಿ ಕರ್ನಾಟಕ ಹಾಗೂ ನಮ್ಮ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಈ ಭಾಗಕ್ಕಾಗಿ ವಿಶೇಷವಾಗಿ ಕೆಲವೊಂದು ಅನುದಾನಗಳನ್ನು ಘೋಷಣೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಒಂದು 2-3 ಪ್ರಮುಖ ಯೋಜನೆಗಳು ಏನಾಗಿದೆ ಅಂತಂದರೆ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸಂಪರ್ಕಿಸುವಂಥ ಈಗಾಗಲೇ ನಿಪ್ಪಾಣಿ ಕರಾಡ್ ಹಾಗೂ ಮಿರಜ್ ಕುಡ್ಚಿ ಮತ್ತು ಕರಾಡ್ ಬೆಳಗಾವಿ ಈ ಮಾರ್ಗವಾಗಿ ಹೋಗುವಂಥ ರೈಲ್ವೆ ಯೋಜನೆಗಳಿಗೆ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ. ಆದರೂ ಕೇಂದ್ರ ಸರ್ಕಾರ ಇದರ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ನಮ್ಮ ಭಾಗದ ಸಂಸದರಾಗಿರ್ಬೋದು, ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಎಲ್ಲ ಸಂಸದರು ಕೂಡಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಅಧಿವೇಶನದಲ್ಲಿ ರೈಲ್ವೆ ಇಲಾಖೆ ಎಲ್ಲ ಕಾಮಗಾರಿಗಳಿಗೆ ಬಜೆಟ್ನಲ್ಲಿ ಅನುಮೋದನೆ ಸಿಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕಂತ ಆಗ್ರಹ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ಉತ್ತರ ಕರ್ನಾಟಕದಲ್ಲಿ ಇದು ಮೊದಲು ಮುಂಬೈ ಪ್ರಾಂತ ಇತ್ತು, ಈಗ ಹೋಗಿ ಮುಂಬೈ ಪ್ರಾಂತವನ್ನು ಮರುನಾಮಕರಣ ಮಾಡಿ ಕಿತ್ತೂರು ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ. ಈ ಒಂದು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಸುಮಾರು ಪ್ರತಿನಿತ್ಯ ಸಾವಿರಾರು ಜನ ವಿದ್ಯಾವಂತರು ಪರ ರಾಜ್ಯಕ್ಕೆ ಗೋಳೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಹಾಗೂ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ತರಬೇಕಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ.